ನಿಜವಾಗ್ಲೂ ಐ ಆಮ್ ನಾಟ್ ಕಿಡಿಂಗ್. 5 ಗಂಟೆ 10 ನಿಮಿಷ ಟೈಮ್ ಇವಾಗ. ಸನ್ಸೆಟ್ ಟೈಮಿಗೆ ಬರುತ್ತೆ ಅಂದರೆ ಇಲ್ಲಿ ಸನ್ಸೆಟ್ ಯಾವಾಗ ಆಗುತ್ತೆ ಯಾರಿಗೆ ಗೊತ್ತು. ಅಯ್ಯೋ ದೇವರೇ. ಹಲೋ ಆ್ಯಂಡ್ ವೆಲ್ಕಮ್ ಟು ಗುವಾಹಟಿ. ಸೊ ನಾನಿದ್ದೀನಿ ಗುವಾಹಟಿಲಿ. ಲಡಾಖ್ ಟ್ರಿಪ್ ಲಾಸ್ಟ್ ಸೆಪ್ಟೆಂಬರ್ ಮಾಡಿದಾಗಿಂದ ದಿಸ್ ಈಸ್ ದ ನೆಕ್ಸ್ಟ್ ರೈಡ್ ನಾನು ಹೋಗ್ತಾ ಇರೋದು. ಎಲ್ಲಿಗೆ ಅಂತ ಗೊತ್ತಾ? ಅರುಣಾಚಲ್ ಪ್ರದೇಶಲ್ಲಿ ಸ್ನೋ ಎಕ್ಸ್ಪಿಡಿಷನ್ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಈ ಸಲಿನೂ ಹೋಗ್ತಾ ಇರೋದು ಶರತ್ ಚೆನ್ನಾಗಿ ಸ್ಲಿಪ್ ಆ್ಯಂಡ್ ಸ್ಲೈಡ್ ಅಡ್ವೆಂಚರ್ಸಿಂದಾನೇ. ಅಲ್ಲಿಂದ 5-6 ಜನ ಬರ್ತಾ ಇದ್ದಾರೆ. ಸೊ ಸೂಪರ್ ರೈಡ್ ಇಟ್ ಈಸ್ ಗೋಯಿಂಗ್ ಟು ಬಿ. ಐ ಆಮ್ ವೆರಿ ಈಕ್ವಲಿ ಎಕ್ಸೈಟೆಡ್ ಆಸ್ ವೆಲ್. ಯಾಕೆ ಅಂತ ಗೆಸ್ ಮಾಡಿದ್ರಾ? ಯಾಕೆ ಅಂತಂದರೆ ಇದು ಯಾವ ಮಂತ್? ಜಾನ್ವರಿ ಮಂತ್. ಸೊ ಜಾನ್ವರಿ ಮಂತಲ್ಲಿ ಅರುಣಾಚಲ್ ಪ್ರದೇಶ್ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಟ್ ಈಸ್ ಸ್ನೋ ಗೈಸ್. ಸೊ ಎಸ್, ಇನ್ನು 2 ದಿನ ಇಲ್ಲಿಂದ ಬೊಂಡಿಲಾಗೆ ಹೋಗಿ ಬೊಂಡಿಲಾಯಿಂದ ತವಾಂಗಲ್ಲಿ ವಿ ಮೈಟ್ ಎಕ್ಸ್ಪೀರಿಯನ್ಸ್ ಸ್ನೋಫಾಲ್, ಬಟ್ ಸ್ನೋ ಫಾರ್ ಶೋರ್. ಹೆಲೋ ಅಡ್ವೆಂಚರರ್ಸ್, ಹೇಗಿದ್ದೀರಾ ಎಲ್ಲ? ನಾನು ಸೂಪರ್ ಆಗಿದ್ದೀನಿ ಬಾಸ್. ಆವಾಗಲೇ ಹೇಳಿದಾಗೆ ಫುಲ್ ಗುವಾಹಟಿಯಿಂದ ಹೊರಟಿದ್ದೀವಿ. 8:30 ಆಗಿದೆ. 7:30 ಹೊರಡಬೇಕಿತ್ತು, ಬಟ್ 8:30 ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ, ಫಸ್ಟ್ ದಿನ ಲೇಟ್ ಆಗುತ್ತೆ. Oh shit, look at them. But ಈಗೇನು ಗೊತ್ತಾ, ಒಂದ್ಸಲಿ ಗಾಡಿ ಓಡ್ಸೋಕ್ಕೆ ಶುರು ಮಾಡಿದ ಮೇಲೆ ನಿಮ್ದೇನು ಸೆಟಪ್ ಇರುತ್ತಲ್ಲ, ಆ ಸೆಟಪ್ ಆದಮೇಲೆ ಒಂದು ಸ್ವಲ್ಪ ಕಸಿ ಬಿಸಿ ಆಗ್ತಾ ಇರುತ್ತೆ. ಸೊ ಮೇ ಬಿ ಅನದರ್ ಫ್ಯೂ ಮೋರ್ ಕಿಲೋಮೀಟರ್ಸ್ ಐ ವಿಲ್ ಬಿ ಯೂಸ್ ಟು ದಿಸ್. ಸೊ ಅಪ್ಡೇಟ್, ಗುವಾಹಟಿಯಿಂದ ಹೊರಟು ಇವಾಗ ಬೊಂಡಿಲಾ ಕಡೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಅ ಗ್ರೇಟ್ ಡೇ. A few moments later. ಎಲ್ಲಿ ನೋಡಿದ್ರು ಹಂಪು ಗುರು ಇದು. ಯಪ್ಪ, ಎಷ್ಟು ಕಡೆ ಹಂಪ್ಸಿದೆ ನೋಡಿ ಅಲ್ಲಿ. ಓ ಮೈ ಗಾಡ್, ನನಗೂ ಹಾರ್ಸ್ ಬೇಜಾರಾಯ್ತು ಅತ್ಲಾಗೆ. ಇಲ್ಲೆಲ್ಲ ಜನಗಳು ಎಷ್ಟು ಸ್ವೀಟಾಗಿದ್ದಾರೆ ಅಂದರೆ, ಡೇ 1 ಆಫ್ ರೈಡಿಂಗ್ ಒಂದು 10 ಜನ ಅವಾಗಿಂದನೂ ವೇವ್ ಮಾಡಿದರು. ಈಗ ನಮ್ಮ ಮ್ಯಾಕ್ಸ್ ಬೇರೆ ಇದ್ದಾನಲ್ಲ, ಅವನನ್ನು ನೋಡೋದು ಅವ್ರಿಗಿನ್ನ ಎಕ್ಸೈಟ್ಮೆಂಟು. ಏಯ್, if you go left, ಹಾಂ, there is welcome to Bhutan the board. You can take a picture and come out. ಓಕೆ ಓಕೆ. I'm going straight. I stop at a cycle. ರನ್. ಈಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಮಧ್ಯದಲ್ಲಿ. ಲೆಟ್ ಮೀ ಶೋ ಯು. ಲುಕ್ ಆಟ್ ದಿಸ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇಂಡಿಯಾ. ಪಕ್ಕ ಕಾಣ್ತಿರೋದು ಭೂತಾನ್ ಬಾರ್ಡರ್. ಓ ಮೈ ಗಾಡ್, ಕೆಲವೇ ಮೀಟರ್ ಅಷ್ಟೇ ಇರೋದು ಭೂತಾನ್ಗೆ. ಕ್ರೇಜಿ ನೋ ದಿಸ್ ಇಸ್. ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಏನಿದೆ ಅಂದರೆ, ಇಲ್ಲಿ ದಿಸ್ ಇಸ್ ಜಸ್ಟ್ ವೆಲ್ಕಮ್ ಬೋರ್ಡ್ ಅಷ್ಟೇ. ಇಲ್ಲಿಂದ ನೆಕ್ಸ್ಟ್ ವಿ ಹ್ಯಾವ್ ಆಲ್ರೆಡಿ ಟೇಕನ್ ಪರ್ಮಿಟ್. ಅಲ್ಲಿಂದ ಒಂದು ಪೆಟ್ರೋಲ್ ಫಿಲ್ ಮಾಡೋಕ್ಕೆ ಭೂತಾನಿಗೆ ಹೋಗಿ ಬರೋ ಪ್ಲ್ಯಾನ್ ಇದೆ. ಲೆಟ್ಸ್ ಸಿ.
ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ಭೂತಾನ್ಗೆ ನೇಪಾಳ್ಗೆ ಎಲ್ಲ ವೀಸಾ ಬೇಕಾಗಿಲ್ಲ. ಪರ್ಮಿಟ್ ತೊಗೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. Oh my god, look at all of them. Hi. Hello. Huh? Thank you. Bye bye. Thank you. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇಂಡಿಯಾನ ನೋಡಾಯಿತು. ಈಗ ಅಲ್ಲಿಂದ ಚೆಕ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ ನಾವು. ದಿಸ್ ಪ್ಲೇಸ್ ಇವಾಗ ಎಲ್ಲಿದ್ದೀವಲ್ಲ, ಇದ್ರ ಹೆಸರು ಭೈರವ್ ಕುಂಡ್ ಅಂತ. ಇದು ಭೂತಾನ್ ಮತ್ತು ಇಂಡಿಯಾ ಮಧ್ಯ ಇರೋ ಒಂದು ಜಾಗ. ಇಲ್ಲಿ ನೀವು ಅವಾಗಲೇ ನೋಡ್ದಂಗೆ ಇದನ್ನು ಬಾರ್ಡರ್ ಕ್ರಾಸ್ ಮಾಡಿಕೊಂಡು ವಿಕೇಮ್ ಮುಂದೆ ಹೋಗ್ತಾ ಇದ್ದೀವಿ. ಜಾಸ್ತಿ ದೂರ ಏನಿಲ್ಲ, ನಮ್ಮ ಡೆಸ್ಟಿನೇಷನಿಗೆ ಇವಾಗ 130 ಕಿಲೋಮೀಟರ್ ಅಲ್ಲಿ ಇದ್ದೀವಿ. ಆದರೆ ರೋಡ್ಸ್ ಮಾತ್ರ ಕ್ರೇಜಿ ಆಗಿದೆ. ಸೊ ಇನ್ನು 4 ಅವರ್ ತಗೊಳ್ಬೋದು ಅಂತ ಈಸ್ ವಾಟ್ ದ ಹಂಚ್ ಈಸ್. ಬಲೇಮು ಬಾರ್ಡರ್ ಔಟ್ ಪೋಸ್ಟಲ್ಲಿ ನಾನು ಮತ್ತು ಮ್ಯಾಕ್ಸಿ ಇಬ್ಬರು ಹೋಗ್ತಾ ಇದ್ದೀವಿ. ಓಕೆ, ಸೊ ಮ್ಯಾಕ್ಸಿ ಬಗ್ಗೆ ಒಂದು ಸಣ್ಣ ಕತೆ. ಇವಾಗ ಮ್ಯಾಕ್ಸಿ ಬಂದು ಟ್ರಾವೆಲ್ ಟಾಯ್. ನನ್ನ ಫ್ರೆಂಡ್ ಶ್ರೀನಿ ಅಂತ ಇದ್ದಾರೆ, ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ಲಡಾಖ್ ಟ್ರಿಪ್ಪಲ್ಲಿ ಬಂದಿದ್ದರು, ಅವ್ರದ್ದು ಟಾಯ್. ಸೊ ನಾವಿಬ್ಬರು ಹಿಂಗೆ ಫೋನಲ್ಲಿ ಮಾತಾಡುವಾಗ, ಮೇಡಮ್ ನಾನಂತೂ ಬರೋಕ್ಕಾಗ್ತಿಲ್ಲ ಮೇಡಮ್, ಪ್ಲೀಸ್ ಮ್ಯಾಕ್ಸ್ನಾದರೂ ಕರ್ಕೊಂಡು ಹೋಗಿ ಅಂತ ಮ್ಯಾಕ್ಸ್ನ ನನ್ನ ಜೊತೆ ಕಳಿಸಿದ್ದಾರೆ. ಫುಲ್ ಅಟ್ಮೋಸ್ಟ್ ಕೇರ್ ಮಾಡಬೇಕಪ್ಪ ಇದಕ್ಕೆ ಇವಾಗ. ಸಗದಾಗಿತ್ತಲ್ಲ ರೋಡು. ಮಾಡಿದ್ದೀವಿ ಇಲ್ಲಿ ಗ್ರೀನ್ ವ್ಯೂ ಹೋಟೆಲ್ ರೆಸ್ಟೋರೆಂಟ್. ಈಗ ತಾನೇ ಅರುಣಾಚಲ್ ಎಂಟರ್ ಆಗಿ ಜಸ್ಟ್ ಹ್ಯಾಡ್ ಅ ಲಂಚ್. ಸೂಪರ್ ಅಮೇಝಿಂಗ್ ಇಟ್ ವಾಸ್. ಈ ಕಡೆ ಬಂದರೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವಿಚ್ ಯು ಗೈಸ್ ನೀಡ್ ಟು ಟ್ರೈ ಇಟ್. ಗ್ರೀನ್ ವ್ಯೂ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ಲೆಟ್ಸ್ ಕಂಟಿನ್ಯೂ ಅಹೆಡ್. ಸದ್ಯಕ್ಕಂತೂ ಬಿಸಿಲಿದೆ, ನೆಕ್ಸ್ಟ್ ಹೇಗೆ ಅಂತ ಎಕ್ಸೈಟೆಡ್ ಟು ಸೀ ಫಾರ್ ಇಟ್. ಆ್ಯಕ್ಚುಲಿ ನಾನು ಅವಾಗಿಂದನೂ ಅದೇ ನೋಡ್ತಾ ಇದ್ದೆ. ಇಲ್ಲೆಲ್ಲ ಮರಗಳು ನೋಡಿ, ಆವಾಗ ಬಂದಾಗ ಫುಲ್ ಟಾಲ್ ಟ್ರೀಸ್ ಇತ್ತು. ಇವಾಗ ಇದು ಈ ಥರ ಬನಾನಾ ಥರ ಇದೆ, ಬಟ್ ಐ ಡೋಂಟ್ ಥಿಂಕ್ ಇದು ಬನಾನಾ ಅಂತ. ಅವ್ರನ್ನ ಅಲ್ಲಿ ಕೇಳಿದ್ವಿ, ಬೇರೆ ಏನು ಅಂತ ಹೇಳಿದರು. ನನಗೂ ಗೊತ್ತಿಲ್ಲ ಏನಿದು ಅಂತ. ಇದು ಬನಾನಾ ಅಲ್ಲ ಅಂತೂ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಇದು ಏನಂತ ನಿಮಗೇನಾದರೂ ಗೊತ್ತಿದೆಯಾ? ನಾವು
ಇಡೀ ದೇಶದಲ್ಲ, ಜಗತ್ತಲ್ಲಿ ಯಾವುದೇ ಭಾಗದಲ್ಲಿ ಹೋಗಲಿ, ಏನು ಜಾಗ ಓಡಿಸ್ತಾ ಇರ್ತೀವಲ್ಲ ಅದನ್ನು ನಮ್ಮೂರಿಗೆ ಕಂಪೇರ್ ಮಾಡೋದನ್ನ ನಿಲ್ಲಿಸಲ್ಲ. ಇದು ನಮ್ಮೂರಲ್ಲಿ ಈ ಘಾಟ್ ಹತ್ತುವಾಗ ಹೇಗಿರುತ್ತಲ್ಲ ಹಾಗಿದೆ ಅಲ್ಲ ಅಂದ್ಕೊಂಡು ಅದೇ ಯೋಚನೆ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಯಾವಾಗಲೂ ನಾನು. ಆ್ಯಕ್ಚುಲಿ ಇಲ್ಲಿಗೆಲ್ಲ ಬಂದು ಇವ್ರ ಪಾಪ ಊರ ಹೆಸರನ್ನ ನಾವು ಅಲ್ಲಿ ಅವ್ರಿಗೆ ಆಡ್ಕೊಳ್ತೀವಿ. ಇವರೇನು ಈ ಥರ ಎಲ್ಲ ಪ್ರೊನೌನ್ಸ್ ಮಾಡ್ತಿದ್ದಾರೆ, ಒಂದು ಊರ ಹೆಸರು ಹೇಳೋಕ್ಕೆ ಬರಲ್ವಾ ಇವರಿಗೆ, ಆಕ್ಸೆಂಟ್ ಹೊಡಿತಾರೆ ಅದು ಇದು ಅಂತ. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಅಂದರೆ ನಾವು ಇಲ್ಲಿಗೆ ಬರ್ತೀವಲ್ಲ ಅವ್ರ ಊರ ಹೆಸರು ಹೇಳಿದಾಗ ಮಜಾ ಇರೋದು. ಅವ್ರು ಅಟ್ಲೀಸ್ಟ್ ಹಾಗೆ ಹಿಂಗೆ ಏನೋ ತಿರುಗಿಸಿ ಮುರುಗಿಸಿ ಮಾಡಿ ಬೊಮ್ಮನಹಳ್ಳಿಗೆ ಬೋಮನಹಳ್ಳಿ ಅಂತನಾದರೂ ಅಂತಾರೆ. ಬಟ್ ಇಲ್ಲಿದು ಊರುಗಳ ಹೆಸರನ್ನ ಪ್ರೊನೌನ್ಸ್ ಮಾಡೋಕ್ಕೆ ಇಂಪಾಸಿಬಲ್ ಬಾಸ್. ಮೇಲೆ ಹತ್ತುತ್ತಾ ಡೆಫಿನೆಟ್ಲಿ ಒಂದು ಸ್ವಲ್ಪ ಚಳಿ ಶುರು ಆಗ್ತಾ ಇದೆ. ಆರ್ಮಿದು ಏನು ಚೆಕ್ ಪಾಯಿಂಟ್ ಇದ್ದಂಗೆ ಇದೆ. ವಾವ್, ಇಂಥ ಜಾಗದಲ್ಲಿ ನಮ್ಮ ದೇಶನ ಕಾಯೋಕ್ಕೆ ಅಂತ ಇರ್ತಾರಲ್ಲ, ಇವರಿಗೆ ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ ಸಾಕಾಗಲ್ಲ ಅನ್ಸತ್ತೆ. ಹೇಗಿರುತ್ತೆ ನೋಡಿ ಜಾಗ. ಚಳಿ ಸ್ಟಾರ್ಟ್ ಆದರೆ ಮೈ ನಡುಗಿಸೋ ಚಳಿ, ನೆಟ್ವರ್ಕ್ ಸಿಗಲ್ಲ, ಏನೂ ಸಿಗಲ್ಲ. ಇಂಥ ಜಾಗದಲ್ಲಿ ನಮ್ಮ ದೇಶನ ಕಾಪಾಡೋಕ್ಕೆ ಅಂತ ತನ್ನ ಜೀವನನೇ ಮುಡುಪಾಗಿಟ್ಟು ಬರ್ತಾನಲ್ಲ ಸೈನಿಕ. ಐ ಥಿಂಕ್ ದ್ಯಾಟ್ ಈಸ್ ದ ಜಗತ್ತಿನ ಅದ್ಭುತವಾದ ಒಂದು ಹುದ್ದೆ ಅಂತನ್ಬೋದು. ಹಾಗೆ ಆನ್ ದ ವೇ ಓಡಿಸ್ತಾ ಇದ್ದಾಗ ಜಸ್ಟ್ ಇದನ್ನು ನೋಡಿ ಫೆಲ್ಟ್ ಸೋ ಗುಡ್. ಅದಕ್ಕೆ 2 ನಿಮಿಷ ನಿಲ್ಲಿಸೋಣ ಅಂತ ಟೇಕಿಂಗ್ ಅ ಬ್ರೇಕ್. ಒಂದು ಸಣ್ಣ ವಿರಾಮದ ನಂತರ ಹೊರಡೋಣ. ಆ್ಯಕ್ಚುಲಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಗೊತ್ತಾ, ಇಲ್ಲಿ ನಾನ್ ವೆಜ್ ತುಂಬ ಫೇಮಸ್ ಅಂತೆ, ಎಸ್ಪೆಷಲಿ ಪೋರ್ಕ್. ಬಟ್ ದೆನ್ ತುಂಬ ಈ ಥರ ಮೊನೆಸ್ಟ್ರೀಸ್ ಇದೆ ಇಲ್ಲಿ, ಬುದ್ಧಿಸ್ಟ್ ಮೊನೆಸ್ಟ್ರೀಸು. ಹಾಗಾಗಿ ಯಾರಾದ್ರೂ ಲೈಕ್ ತುಂಬ ದೊಡ್ಡ ಮಾಂಕ್ ಬರ್ತಾರಲ್ಲ ಆವಾಗ ಅವರು ನಡ್ಕೊಂಡು ಬರ್ತಾರಂತೆ. ಸೊ ನಡ್ಕೊಂಬರುವಾಗ ಅವ್ರು ಎಲ್ಲೆಲ್ಲಿ ಬರ್ತಾರೋ ಅಷ್ಟು ಜಾಗದಲ್ಲೂ ನಾನ್ ವೆಜ್ ಸಿಗಲ್ಲ ನಿಮಗೆ. ಸೂಪರ್ ಅಲ್ಲ? ಸೊ ಆಟೋಮ್ಯಾಟಿಕ್ಕಾಗಿ ನೀವು ಏನೇ ಲಕ್ಷ ಕೊಡ್ತೀನಿ ಅನ್ನಲಿ, ಏನೇ ಕೋಟಿ ಕೊಡ್ತೀನಿ ಅಂದ್ರೂ ನಿಮಗೆ ಮಾಂಸ ಸಿಗಲ್ಲ ಇಲ್ಲಿ. We've been living in sin so long, all the feels are gone. Fella stopped me on the street last night, said everything's alright. Roller coaster, make it through the day, I'm right. It seems your meal ticket is gone, but life goes on. I could never imagine something better. Yeah, right. Now you're cooking on high heat in the middle of the street. Roller coaster, take me to a better time. Let's go. All sing your high line with the roller coaster of life. Yeah. It's time to all choose your timeline on the roller coaster of life. ಒಂದೇ ದಿನದಲ್ಲಿ ನನಗೆ ಇಷ್ಟು ಲ್ಯಾಂಡ್ಸ್ಕೇಪ್ ನೋಡ್ತಿದ್ದೀನಾ ಅಥವಾ ನನಗೇನೆ ಹಲ್ಯೂಸಿನೇಷನ್ ಆಗ್ತಿದೆಯಾ ಅಂತ ಡೌಟ್ ಬರ್ತಾ ಇದೆ. ಒಂದೊಂದು ಸ್ಟ್ರೆಚ್ ಹೋಗ್ತಾ ಇದ್ದಂಗೂ ಎಲ್ಲ ಚೇಂಜ್ ಆಗ್ತಾ ಇದೆ ಅನಿಸ್ತಾ ಇದೆ ಗುರು. ಆ್ಯಕ್ಚುಲಿ ನಾನು ಈ ವಿಡಿಯೋ ಎಡಿಟ್ ಮಾಡುವಾಗ ಐ ಥಿಂಕ್ ಐ ಆಮ್ ಮೋರ್ ದೆನ್ ಕ್ಯೂರಿಯಸ್ ಟು ಸಿ ಹೆಂಗೆ ನಾನು ಅಂದ್ಕೊಂಡಂಗೆ ಇದೆಯಾ ಅಥವಾ
ನಂಗೆ ಖುಷಿಯಲ್ಲಿ ಹಿಂಗೆಲ್ಲ ಅನಿಸ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ವಾವ್, ಅಯ್ಯೋ ನಮ್ಮ ಮ್ಯಾಕ್ಸಿಗೆ ಚಳಿಯಾಗಿ ಈ ಕಡೆ ತಿರ್ಕೊಂಡ್ಬಿಟ್ಟಿದ್ದಾನೆ. ಚಳಿ ಆಗ್ತಿದೇನೋ ಮ್ಯಾಕ್ಸಿ? ಶ್ರೀನಿ ಹೋಯ್ತಾನೆ, ಆಮೇಲೆ ಹುಷಾರ್ ತಪ್ಪಿಬಿಟ್ಟಿಯಾ? ಹಾಯ್ ಮ್ಯಾಕ್ಸಿ, ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿದೆ, ಎದುರುಗಡೆ ನೋಡು. ವೆರಿ ಗುಡ್ ಬಾಯ್. ನಾವು ರೈಟ್ ಡೈರೆಕ್ಷನಲ್ಲಿ ಇದ್ದೀರಾ ಸ್ವಾಮಿ? ಎಲ್ಲೇ ಹೋಗ್ಬೇಕೀಗ? ನಮ್ಮೂರೆಲ್ಲ ಎಲ್ಲಿದ್ದಾರೆ? ಓ, ಬೇರೆ ಕಡೆ ಬಂದುಬಿಟ್ಟಿದ್ದೀನ ಅಂತ ನಾನು. ಹಾಂ ನೋ, ದಿಸ್ ಇಸ್ ದ ವೇ. ಅಲ್ಲ ರೀ, ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಅನಿಸ್ತಾ ಇದೆಯಲ್ಲ. ಯಾಕೆ ಗೊತ್ತಾ? 5 ಗಂಟೆ ಟೈಮ್ ಇವಾಗ. ನಿಜವಾಗ್ಲೂ ಐ ಆಮ್ ನಾಟ್ ಕಿಡಿಂಗ್. 5 ಗಂಟೆ 10 ನಿಮಿಷ ಟೈಮ್ ಇವಾಗ. ಇಲ್ಲಿ ನೋಡಿ, ಇಲ್ಲಿ 5:10. ನಾವು ಮೋಸ್ಟ್ಲಿ ಸನ್ಸೆಟ್ ಟೈಮಿಗೆ ಬರುತ್ತೆ ಅಂದರೆ ಇಲ್ಲಿ ಸನ್ಸೆಟ್ ಯಾವಾಗ ಆಗುತ್ತೆ ಯಾರಿಗೆ ಗೊತ್ತು? ಅಯ್ಯೋ ದೇವ್ರೆ. ಫೈನಲಿ ಹೋಟೆಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ನಾನು ಆ್ಯಸ್ ಯೂಶ್ವಲ್ ಸಿಕ್ಕಾಬಟ್ಟೆ ಜೀನಿಯಸ್ ಅಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಹಾಗಾಗಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಎದುರುಗಡೆ ಇದ್ದಾರಲ್ಲ, ಅವರು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಸೋ ಸ್ಟುಪಿಡ್ ಆಫ್ ಮೀ. ಗಂಟೆ ಇವಾಗ 5:15. ಹಾಂ ಐ ನೋ, ಅನ್ಬಿಲಿಯಬಲ್ ರೈಟ್? ಬೈಕೋಬೇಡಿ सर, गलती से मिस्टेक हो जाता है. I was 5:51 ಸಮಯ ಈಗ. ಆ್ಯಂಡ್ ನಾವು ರೀಚ್ ಆಗಿದ್ದೀವಿ ಬಾಮ್ಡಿಲಾ. ಬಾಮ್ಡಿಲಾ ಇಸ್ ಅ ಅಮೇಝಿಂಗ್ ಪ್ಲೇಸ್. ಫುಲ್ ಎಲಿವೇಟೆಡ್ ಆಗಿದೆ. ಲೈಕ್ ಊರು ಶುರುವಾಗೋದೇನೆ ಹೀಗೆ ಹತ್ಕೊಂಡು ಬರಬೇಕು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿ 5 ಗಂಟೆಗೆ ಆಲ್ರೆಡಿ ಕತ್ಲೆ ಆಗಿತ್ತು. ಆ್ಯಂಡ್ ಆಫ್ಟರ್ ಆಲ್ ಝುಯಿ ರೋಡ್ಸ್ ನಾವಿವಾಗ ಇಲ್ಲಿ ಅನು ಹೋಮ್ ಸ್ಟೇ ಅಂತ ರೀಚ್ ಆಗಿದ್ದೀವಿ. ಸೊ ಹೇಗಿದೆ ಅಂತ ಐ ವಿಲ್ ಜಸ್ಟ್ ಶೋ ಯು. ಪ್ರೆಟಿ ಹೋಮ್ ಸ್ಟೇ. ಸಖತ್ ಜಾಗ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಝಿ ಆಗಿದೆ. ಬಾತ್ರೂಮ್ ಹೇಗಿದೆ ನೋಡೋಣ. ಡಿಸೆಂಟ್ ಎನಫ್. Some yummy food on the house today. This is chicken, gobi, aloo, pork, dal, and then this is aloo. And ma'am has done all of this. Yeah, amazing it was. Bhutan ಬಾರ್ಡರಿಗೆ ಹೋಗಿದ್ದಾಗಿರಬಹುದು ಅಥವಾ ಅಲ್ಲಿಂದ ಅರುಣಾಚಲ್ ಎಂಟ್ರಿ ಆ್ಯಂಡ್ ಅಮೇಝಿಂಗ್ ರೋಡ್ಸ್. ಫೈನಲಿ ಇಲ್ಲಿ ಬಂದಿದ್ದೀವಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಎಂಜಾಯ್ ಮಾಡಿದರೆ ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.